ಹಾಯ್ ಎವ್ರಿವಾನ್, ಇವತ್ತು ನಾವು ತುಂಬ ಸಿಂಪಲ್, ಹೆಲ್ದಿ ಹಾಗೆಯೇ ಟೇಸ್ಟಿ ಬಾಯ್ಲ್ಡ್ ಪೀನಟ್ ಸಲಾಡ್ನ ಮಾಡೋಣ. ಹಾಗೆಯೇ ಅದ್ರ ಜೊತೆ ಕೆಲವರಿಗೆ ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗುತ್ತೆ. ಆಗ ಅನ್ಹೆಲ್ದಿ ಆಗಿರುವಂಥ ಸ್ವೀಟ್ಸ್ನ ತಿನ್ನೋ ಬದಲು ಈ ರೀತಿ ಒಂದು ಫ್ರೂಟ್ ಸಲಾಡ್ನ ತಿನ್ಬೋದು. ಇದನ್ನು ಮಾಡೋದು ತುಂಬ ಈಸಿ, ಹಾಗೆಯೇ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಈಗ ಈ ಎರಡು ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ವೆಜ್ಜಸ್ನೆಲ್ಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಮೊದಲು 3-4 hours ನೆನೆಸಿಟ್ಕೊಂಡಿರುವಂತಹ ಪೀನಟ್, ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು, ಸ್ವೀಟ್ ಕಾರ್ನ್, ಹಾಗೆಯೇ ತುರಿದಿರುವಂತಹ ಕ್ಯಾರೆಟ್, ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ಇದನ್ನೆಲ್ಲ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟೀಮ್ ಆಗೋಷ್ಟರಲ್ಲಿ ನಾವು ಫ್ರೂಟ್ ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫ್ರೂಟ್ ಸಲಾಡ್ಗೆ ನಾನಿಲ್ಲಿ ಒಂದು ದಾಳಿಂಬೆನ ಹಾಕೋತಾ ಇದ್ದೀನಿ, ಹಾಗೆಯೇ ಒಂದು ಬನಾನನ ಈ ರೀತಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ನೀವು ಮತ್ತೆ ಬೇಕಿದ್ದರೆ ಯಾವ ಫ್ರೂಟ್ಸ್ನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ಗೆ ಅಂತ ನಾನಿಲ್ಲಿ ಯಾವುದೇ ಶುಗರ್ ಅಥವಾ ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ನಾನಿಲ್ಲಿ 1 ಚಮಚದಷ್ಟು ಹನಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಫ್ರೂಟ್ ಸಲಾಡ್ನ ಡೆಫಿನೆಟ್ಲಿ ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ವೆಜ್ಜೀಸ್ ಎಲ್ಲ ಸ್ಟೀಮ್ ಆಗಿದೆ, ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಟೇಸ್ಟ್ಗೆ ಅಂತ 1 ಚಮಚದಷ್ಟು ಚಾಟ್ ಮಸಾಲ, ಹಾಗೆಯೇ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಕೊನೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೊರಗಡೆ ಚಾಟ್ಸ್ ತಿನ್ನೋದನ್ನೇ ಮರಿತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನಷ್ಟು ಹೆಲ್ದಿ ಹಾಗೆಯೇ ಸಿಂಪಲ್ ಆಗಿರುವಂತಹ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.